ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿನದರ್ ವಿಡಿಯೋ. ಆ್ಯಕ್ಚುಲಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಸಂಡೇ ಎಪಿಸೋಡಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಅದೇ ರೀತಿ ಇವಾಗ ಮೇನ್ ವಿಚಾರಕ್ಕೆ ಬರ್ತೀನಿ. ಅಂದರೆ ಎಲಿಮಿನೇಷನ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದರೆ ಬಾಟಮ್ 2 ಅಲ್ಲಿ ಇದ್ದಿದ್ದು ಮಾಳು ಮತ್ತು ಮಲ್ಲಮ್ಮ ಅವರು. ಅದೇ ರೀತಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಅವರು ಎಲಿಮಿನೇಟ್ ಆಗಿದ್ದಾರೆ. ಮಿಡ್ ಡೇಸಲ್ಲಿ ಅಂದರೆ ಒಂದು ವೀಕ್ ಡೇಸಲ್ಲಿ ಒಂದು ಮಿಡ್ ವೀಕ್ ಎಲಿಮಿನೇಷನಲ್ಲಿ ಅಂತ ಎಮರ್ಜೆನ್ಸಿ ಕಾರಣದಿಂದ ಮಲ್ಲಮ್ಮ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಒಂದಿಷ್ಟು ಕಡೆಯಿಂದ ಅಪ್ಡೇಟ್ ಇತ್ತು. ಅದು ಫೇಕ್ ನ್ಯೂಸ್ ಆಗಿರುತ್ತೆ. ಆ ಒಂದು ಸ್ಕಿಟ್ ಕಾರಣದಿಂದ ಅಂದರೆ ಅವರು ಒಂದು ರೆಡ್ ಟೀಮ್ ಅವರು ಒಂದು ಸ್ಕಿಟ್ ಮಾಡಿರ್ತಾರೆ, ಅದರಿಂದ ಬೇರೆ ಕನ್ವರ್ಟ್ ಕೂಡ ಆಗುತ್ತೆ ಅವ್ರು ಎಲಿಮಿನೇಟ್ ಆಗಿದ್ದಾರೆ ಅಂತ. ಅದು ಫೇಕ್ ನ್ಯೂಸು, ಇದು ಕನ್ಫರ್ಮ್ ಆಗಿರೋ ಅಪ್ಡೇಟ್ ಆಗಿರುತ್ತೆ. ಅದೇ ರೀತಿ ಇನ್ನೊಂದು ಟಾಸ್ಕ್ ಕೂಡ ಆಗಿದೆ. ಸಂಡೇ ಅಂದಮೇಲೆ ಫನ್ ಡೇ ಇದ್ದೇ ಇರುತ್ತೆ, ಫುಲ್ ಕಂಪ್ಲೀಟ್ ಆಗಿ ಫನ್ ಅಂತಾನೆ ಅನ್ಕೊಳ್ಳಿ. ಅದೇ ರೀತಿ ಕೋಳಿ ಸಾಂಗ್ ಆಡುತ್ತೆ, ಅದನ್ನ ಮನೇಲಿರೋ ಕಂಟೆಸ್ಟೆಂಟ್ಸು ಗೆಸ್ ಮಾಡಬೇಕಾಗಿರುತ್ತೆ. ಅದೊಂದು ಫನ್ ಡೇ ಟಾಸ್ಕ್ ಆಗಿರುತ್ತೆ ಇವತ್ತಿನ ಒಂದು ಎಪಿಸೋಡಲ್ಲಿ. ಅದೇ ಬಾಟಮ್ 2 ಅಲ್ಲಿ ಮಾಳು ಮತ್ತೆ ಮಲ್ಲಮ್ಮ ಅವ್ರು ಇರ್ತಾರೆ, ಮತ್ತೆ ಕೋಳಿ ಸಾಂಗ್ ಆಡುತ್ತೆ, ಅದನ್ನ ಗೆಸ್ ಮಾಡಬೇಕಾಗಿರೋದು ಮೇನ್ ಹಾಟ್ ಟಾಪಿಕ್ ಆಗಿರುತ್ತೆ ಇವತ್ತಿನ ಫನ್ ಡೇ ಅಲ್ಲಿ. ಅದೇ ತರ ನಿನ್ನೆ ಎಪಿಸೋಡಲ್ಲಿ ಒಂದು ಇನ್ಸಿಡೆಂಟ್ಗಳು ಆಯಿತು. ಅಂದರೆ ಫೇವರಿಸಮ್ ಆಗಿದೆ, ಬಿಗ್ ಬಾಸ್ ಮನೆಯಲ್ಲಿ ಫೇವರಿಸಮ್ ನಡೀತಿದೆ ಎಪಿಸೋಡಲ್ಲಿ. ಅಂದರೆ ಅಶ್ವಿನಿ, ರಾಶಿಕಾ ಮತ್ತು ರಿಷಬ್ ಗೌಡ ಅವ್ರಿಗೆ ಕ್ಲಾಸೇ ತೊಗೊಂಡಿಲ್ಲ, ಬೇರೆಯವ್ರಿಗೆಲ್ಲ ಕ್ಲಾಸ್ ತೊಗೊಂಡ್ರು, ಅದನ್ನೇ ಕಂಪ್ಲೀಟ್ ಆಗಿ ಒಂದು ಫೇವರಿಸಮ್ ಆಗಿ ತೊಗೊಂಡ್ರು ಅಂತ ಎಲ್ಲ ಕಡೆ ನ್ಯೂಸ್ ಸ್ಪ್ರೆಡ್ ಆಗ್ತಿತ್ತು. ಅದನ್ನು ನಾವೇನು ಕ್ಲಾರಿಫೈ ಮಾಡೋದಕ್ಕೆ ಆಗೋದಿಲ್ಲ. ಏನು ಎಪಿಸೋಡ್ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಬೋರಿಂಗ್ ಎಪಿಸೋಡು ಕೂಡ ಇತ್ತು. ಏನು ಒಂದು 1% ಕಂಟೆಂಟ್ನ ಇಟ್ಕೊಂಡು ಫುಲ್ ಎಕ್ಸ್ಟೆಂಡ್ ಮಾಡಿದ್ರು ಎಪಿಸೋಡ್ ಮೂಲಕ. ಒಬ್ಬರದ್ದೇ ಕಂಟೆಂಟ್ ಇದ್ದಿದ್ದು, ಒಂದು ಕಿಚನ ಚಪ್ಪಾಳೆ ಇರುತ್ತೆ, ಇನ್ನೊಂದು ಕಂಟೆಂಟ್ ಅಂದರೆ ರಕ್ಷಿತಾ ಅವ್ರದ್ದು ಒಂದು ಕಂಟೆಂಟ್ ಇರ್ತದೆ, ಅದನ್ನೇ ಕಂಪ್ಲೀಟ್ ಆಗಿ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಮಾಡಿದ್ರು. ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಎಂಟರ್ಟೈನಿಂಗ್ ಎಪಿಸೋಡ್ ಇರುತ್ತೆ ಅಂತ. ನಿನ್ನೆ ಎಪಿಸೋಡಲ್ಲಿ ಒಂದು ವಿಚಾರನೂ ಕೂಡ ನಡೀತು. ಏನಪ್ಪ ಅದು ಅಂತ ಅಂದರೆ, ಒಂದು ಜಿಯೋ ಹಾಟ್‌ಸ್ಟಾರ್ನಲ್ಲಿ ಕಿಚ್ಚನ ಚಪ್ಪಾಳೆ ಟೆಲಿಕಾಸ್ಟ್ ಆಗಿಲ್ಲ ಅಂತ. ಅಂದರೆ ಸ್ಟಾರ್ಟಿಂಗ್ ಎಪಿಸೋಡಲ್ಲೇ ಕಿಚ್ಚನ ಚಪ್ಪಾಳೆ ಬಂದಿರುತ್ತೆ. ಅದ್ರ ರಿಲೇಟೆಡ್ ಆಗು ನಾನು ಟೆಲಿಗ್ರಾಮ್ ಗ್ರೂಪಲ್ಲೂ ಅಪ್ಡೇಟ್ನ ಮಾಡಿದರೆ ಮತ್ತು ಯೂಟ್ಯೂಬಲ್ಲೂ ಕೂಡ ಅಪ್ಡೇಟ್ನ ಮಾಡಿದ್ದೆ ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿತ್ತು ಅಂತ. ಬಟ್ ಇಲ್ಲಿ ನೋಡ್ತಾ ಇದ್ರೆ ಒಂದು ಟ್ವಿಸ್ಟ್ ಏನಪ್ಪ ಅದು ಅಂತ ಅಂದರೆ, ನೆನ್ನೆ ಒಂದು ಇಶ್ಯೂಸು ಕೂಡ ಆಗಿತ್ತು ಇಡೀ ಒಂದು ಕಲರ್ಸ್ ಪೇಜಲ್ಲೇ. ಆ ಕಾರಣದಿಂದ ಇವಾಗ ಆ ಒಂದು ಟೆಲಿಕಾಸ್ಟ್ ಆಗಿರೋದು ಒಂದು ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ. ಅದಕ್ಕೋಸ್ಕರ ನೆಕ್ಸ್ಟ್ ಅವರು ಏನು ಎಡಿಟಿಂಗಲ್ಲಿ ನೋಡ್ತಾ ಇದ್ದಾರೆ, ಕಿಚ್ಚನ ಚಪ್ಪಾಳೆನ ಅವರು ತೋರಿಸೇ ಇರಲಿಲ್ಲ ಎಪಿಸೋಡಲ್ಲಿ. ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ಅವರು ಕಂಪ್ಲೀಟಾಗಿ ತೋರಿಸಿರಲಿಲ್ಲ ಇದು ಕಿಚ್ಚನ ಚಪ್ಪಾಳೆ ರಘು ಅವ್ರು ಸಿಕ್ಕಿದೆ ಅಂತ. ಬಟ್ ಇವಾಗ ಎಡಿಟ್ ಮಾಡಿ ಮತ್ತೆ ಆ ಕ್ಲಿಪ್ನ ಎಪಿಸೋಡ್ ಒಂದು ಪ್ರೊಮೋ ಬರುತ್ತಲ್ಲ, ಎಪಿಸೋಡ್ ಮಾಡ್ತಾರಲ್ಲ, ಎಪಿಸೋಡ್ ಆಗ್ತಾರಲ್ಲ, ಪೋಸ್ಟ್ ಮಾಡ್ತಾರಲ್ಲ ಜಿಯೋ ಹಾಟ್‌ಸ್ಟಾರ್ನಲ್ಲಿ, ಅದನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ಆ ಒಂದು ಕ್ಲಿಪ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಒಂದು ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು ಅಷ್ಟೇ. ಇನ್ನು 2-3 ದಿನ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ ಪ್ರೊಮೋನ ಕಲರ್ಸ್ ಪೇಜಿಂದ. ಅಫಿಷಿಯಲ್ ಆಗಿ ಬ್ಯಾನ್ ಆಗಿದೆ, ತಿರ್ಗಾ ಅವರು ರಿಕವರಿ ಮಾಡ್ಕೋತಾ ಇದ್ದಾರೆ. ಒಂದು ಟೆಕ್ನಿಕಲ್ ಇಶ್ಯೂ ಅಂತಲೇ ಅನ್ಬೋದು. ಅದು ಇನ್ನು ಅಪ್ಕಮಿಂಗ್ 4 to 5 ಡೇಸಲ್ಲಿ ಮತ್ತೆ ಬರುತ್ತೆ. ಇವತ್ತು ಕೂಡ ಪ್ರೊಮೋಸು ಬಂದಿರಲಿಲ್ಲ, ಆಲ್ಮೋಸ್ಟ್ ಎಲ್ಲ ಟಿ ವಿಲೇ ಪ್ರೊಮೋಸು ಬಂದಿತ್ತು. ಇವಾಗಲೂ ಕೂಡ ಬೆಳಗಿನ ಪ್ರೊಮೋ, ನಾಳೆ ಏನು ಬೆಳಿಗ್ಗೆ ಪ್ರೊಮೋ ಬರುತ್ತೋ ಅದನ್ನು ಕೂಡ ಕಂಪ್ಲೀಟ್ ಆಗಿ ಲೇಟ್ ಆಗಿರುತ್ತೆ. ಒಂದು ಕಲರ್ಸ್ ಪೇಜಲ್ಲಿ ಬರೋದಿಲ್ಲ, ಜಿಯೋ ಹಾಟ್‌ಸ್ಟಾರ್ ಕನ್ನಡ ಏನು ಒಂದು ಪೇಜ್ ಇದೆ ಅದರಲ್ಲಿ ಕಂಪ್ಲೀಟ್ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡೋದಾದರೆ ಇಲ್ಲಿ ಒಂದು ಡಿಲೇ ಮಾಡ್ತಿದ್ದಾರೆ. ಒಂದು ಎಪಿಸೋಡ್ ಟಾಸ್ಕ್ ಆಗಿರ್ಬೋದು, ಒಂದು ಪ್ರೊಮೋ ಆಗಿರ್ಬೋದು, ಎಲ್ಲನೂ ಕೂಡ ಇನ್ನು 2-3 ದಿನ ಅಷ್ಟೇ. ಆಮೇಲೆ ಮತ್ತೆ ರಿಕವರಿ ಮಾಡಿಕೊಂಡು ಮತ್ತೆ ಅದೇ ರೀತಿ ಬೆಳಗ್ಗೆ ಏನು ಪ್ರೊಮೋನ ಟೆಲಿಕಾಸ್ಟ್ ಮಾಡಬೇಕು ಅದೇ ರೀತಿ ಮಾಡ್ತಾರೆ. ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಇನ್ನು 4-5 ಡೇಸು. ನೋಡೋಣ ಯಾವ ರೀತಿ ರಿಕವರ್ ತಗೊಂಡು ಮತ್ತೆ ಏನೊಂದು ಕಲರ್ಸ್ ಪೇಜಸ್ ಮತ್ತೆ ಬರುತ್ತಾ ಇಲ್ವಾ ಅಂತ ವೆಯ್ಟ್ ಮಾಡಿ ನೋಡಬೇಕಾಗಿರುತ್ತೆ. ಮೇಯ್ನ್ ಆಗಿ ಇವತ್ತಿನ ಒಂದು ಸಂಡೇ ಹಾಟ್ ಟಾಪಿಕ್ಸ್ ಬಗ್ಗೆ ನಾನು ಹೇಳಿದ್ದೀನಿ, ಯಾರು ಎಲಿಮಿನೇಟ್ ಆಗಿದ್ದಾರೆ, ಏನು ಎಂಟರ್ಟೈನ್ ಇದೆ. ಸಂಡೇ ಅಂದಮೇಲೆ ಫನ್ ಡೇ ಇರುತ್ತೆ. ಅದೇ ರೀತಿ ಇವಾಗ ಏನು ಸೂರಜ್ ಮತ್ತು ಕಾವ್ಯ ಅವ್ರದ್ದು ಒಂದು ಲವ್ ಸ್ಟೋರಿ ಬಗ್ಗೆನೂ ಮಾತಾಡ್ತಿದ್ವಿ. ಅಂದರೆ ಒಂದು ಪ್ರೊಮೋದು ಟೆಲಿಕಾಸ್ಟ್ ಆಗಿತ್ತು, ಯಾವ ರೀತಿ ಇತ್ತು, ಅವರು ಡ್ಯಾನ್ಸ್ ಮಾಡಿದ್ದು ಅಂದರೆ ಪರ್ಫಾರ್ಮೆನ್ಸ್ ಇತ್ತು. ಸೂರಜ್ ಮತ್ತು ಕಾವ್ಯ ಅವರು ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡಿದರು. ಅದ್ರ ರಿಲೇಟೆಡ್ ಆಗಿ ಕಂಪ್ಲೀಟ್ ಆಗಿ ಒಂದು ಟೆಲಿಕಾಸ್ಟ್ ಆಗುತ್ತೆ ಇವತ್ತಿನ ಒಂದು ಎಪಿಸೋಡಲ್ಲಿ. ಅದು ಕೂಡ ಚೆನ್ನಾಗಿತ್ತು. ಗಿಲ್ಲಿ ಅವ್ರಿಗೆ ಕೇಳಿದ್ರು, ನಿಮಗೆ ಏನು ಮುಜುಗರ ಆಯಿತಾ, ಏನಾಯಿತು ಅಂತ ಕೇಳಿದಾಗ ಅಶ್ವಿನಿ ಅವ್ರಿಗೂ ಕೂಡ ಅಲ್ಲಿ ಟಾಂಗ್ನ ಕೊಡ್ತಾರೆ ಗಿಲ್ಲಿ ಅವರು. ನಾನು ಆಲ್ರೆಡಿ ಕಮಿಟೆಡ್ ಆಗಿದ್ದೀನಿ, ನೀವು ಮಾತಾಡಬೇಡಿ ಅಂತ. ಆದರೆ ಅಶ್ವಿನಿ ಅವ್ರು ಹೇಳ್ತಾರೆ ಅವ್ರು ಮುಜುಗರ ಆಗಿದೆ, ಒಂದು ಸ್ವಲ್ಪ ಜಲಸ್ ಅಂದ್ಕೊಂಡ್ರು ಗಿಲ್ಲಿ ಅವರು ಅವ್ರು ಡ್ಯಾನ್ಸ್ ಮಾಡುವಾಗ ಅಂತ. ಬಟ್ ನೋಡಬೇಕಾಗಿರುತ್ತೆ ಯಾವ ರೀತಿ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಅಂತ. ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ನಾವು ಅಂದ್ಕೊಳ್ಬೋದು, ಬಟ್ ಟೆಲಿಕಾಸ್ಟ್ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಟೋಟಲಾಗಿ ಇದುವರೆಗೂ ಏನೊಂದು ಸೇವಿಂಗ್ ಆರ್ಡರ್ ಏನಿದೆ ಕಂಪ್ಲೀಟಾಗಿ ಚೇಂಜಸ್ ಇದೆ. ಇನ್ನೂ ಕೂಡ ಯಾರನ್ನೂ ಸೇವ್ ಮಾಡಿಲ್ಲ. ಇವತ್ತಿನ ಎಪಿಸೋಡಲ್ಲಿ ಕಂಪ್ಲೀಟಾಗಿ ಎಲಿಮಿನೇಷನ್ ಮತ್ತು ಆ ಒಂದು ಸೇವಿಂಗ್ ಆರ್ಡರ್ ಯಾರ್ಯಾರನ್ನ ಸೇವ್ ಮಾಡ್ತಾರೆ, ಏನೊಂದು ಟಾಸ್ಕ್ ನಡೆಯುತ್ತೆ ಅದು ಕಂಪ್ಲೀಟಾಗಿ ಟೆಲಿಕಾಸ್ಟ್ ಆಗುತ್ತೆ. ಇದಿಷ್ಟು ಒಂದು ಅಪ್ಡೇಟ್ ಆಗಿರುತ್ತೆ. ಈ ಒಂದು ಅಪ್ಡೇಟ್ ಇಷ್ಟ ಆಗಿದೆ ನಿಮಗೆ, ದಯವಿಟ್ಟು ಒಂದು ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಬೇರೆ ಅಪ್ಡೇಟ್ಸ್ನ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಇದಿಷ್ಟು ಒಂದು ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.